ಹಳೆಯ ವಿದ್ಯುತ್ ಕಂಬಗಳು ಮತ್ತು ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ತೆಗೆದುಹಾಕುವಂತೆ ಆಗ್ರಹಿಸಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಶಿವಮೊಗ್ಗ ನಗರದಲ್ಲಿ ಕೇಂದ್ರ ಸರ್ಕಾರ 80 ಕೋಟಿ ರೂಪಾಯಿ ಹಾಗೂ ಸ್ಮಾರ್ಟ್ ಸಿಟಿಯಿಂದ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆಲದಡಿಯಲ್ಲಿ ವಿದ್ಯುತ್ ಕೇಬಲ್ ಕಾಮಗಾರಿಗಳನ್ನು ಮಾಡಿದೆ. ಇದು ಮುಗಿದು 4-5 ವರ್ಷಗಳೇ ಆಗಿವೆ. ಆದರೆ ಇಲ್ಲಿಯವರೆಗೂ ಹಳೆ ವಿದ್ಯುತ್ ಕಂಬಗಳನ್ನು ಮತ್ತು ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ತೆಗೆದುಹಾಕಿಲ್ಲ ಎಂದು ಆರೋಪಿಸಿದರು. ವಿದ್ಯುತ್ ಕಂಬಗಳನ್ನು ವಿದ್ಯುತ್ ಕಂಬಗಳನ್ನು ವಿದ್ಯುತ್ ಕಂಬಗಳನ್ನು ಮೆಸ್ಕಾಂ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ವಿದ್ಯುತ್ ಕಂಬಗಳನ್ನು ಜವಾಬ್ದಾರಿ ಮೆಸ್ಕಾಂ ಅಧಿಕಾರಿಗಳಿಗೆ ಭ್ರಷ್ಟ ಮೆಸ್ಕಾಂ ಅಧಿಕಾರಿಗಳಿಗೆ ಹಳೆ ವಿದ್ಯುತ್ ಕಂಬ ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ವಿಶೇಷ ಹಣದಲ್ಲಿ ಸುಮಾರು 280 ಕೋಟಿ ಖರ್ಚಿನಲ್ಲಿ ನಗರದಾದ್ಯಂತ UG ಕೇಬಲ್ ಅಳವಡಿಕೆ ಮಾಡಲಾಗಿದೆ. ಅಂದರೆ ಭೂಗತ ಕೇಬಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಒಂದು ಕೇಬಲ್ ಹಾಕಿದ ಮೇಲೆ ಮೇಲ್ಗಡೆ ಹಳೆಯ ಕೇಬಲ್ ಕಂಬಗಳು ಇರಬಾರ್ದಾಗಿತ್ತು, ಓವರ್ ಹೆಡ್ ಲೈನ್ಗಳು ಇರಬಾರ್ದಾಗಿತ್ತು. ಇದರ ಪರ್ಯಾಯ ವ್ಯವಸ್ಥೆಗೋಸ್ಕರನೇ UG ಕೇಬಲನ್ನು ಹಾಕಿರ್ತಕ್ಕಂಥದ್ದು. 1 ವರ್ಷ ಅದರ ನಿರ್ವಹಣೆಯನ್ನು ಮಾಡಿ ಹಳೆ ಕಂಬಗಳನ್ನು ತೆಗಿಬೇಕು ಅಂತಕ್ಕಂಥ ಕಂಡೀಷನ್ ಇದೆ ಅವರ ಕಾಂಟ್ರಾಕ್ಟ್ಗಳಲ್ಲಿ. ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ಶಿವಮೊಗ್ಗ ನಗರದಾದ್ಯಂತ ಬಹುತೇಕ ಕಡೆಗಳಿದೆ, ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದೆ, ಎಲ್ಲಿ ಈ ಯೋಜನೆಯನ್ನು ಅನುವರ್ಣೆ ರಸ್ತೆಯಲ್ಲಿ ಮತ್ತು ಎಲ್ಲಿ ಕಾಮಗಾರಿಯನ್ನು ಮೆಸ್ಕಾಂ ಮಾಡಿದೆ, ಅಲ್ಲೆಲ್ಲ ಇವತ್ತು ರಸ್ತೆ ಒಂದು ಬದಿ ಕಂಬಗಳಿರ್ತಾಯಿತ್ತು. ಇವತ್ತು ಈ ರಸ್ತೆ 2 ಬದಿಯೂ ಕಂಬಗಳಿದ್ದಾವೆ. ಒಂದು ಕಡೆ ಹಳೆ ಕಂಬ, ಒಂದು ಬದಿ ಹೊಸ ಕಂಬ. ಹಳೆ ಕಂಬದ ಮೇಲೆ ಓವರ್ ಹೆಡ್ ಲೈನು. ಅತ್ಯಂತ ಬೇಜವಾಬ್ದಾರಿದ ಅಧಿಕಾರಿಗಳು ಸುಳ್ಳು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದನ್ನು ಮಾಡಬೇಕಾಗಿತ್ತು, ಕಾಮಗಾರಿ ಆದಮೇಲೆ ಲೈಟನ್ನು ಅಳವಡಿಸಬೇಕಾಗಿತ್ತು, ಮಾಡಿಲ್ಲ. ಹಾಗೆ ಮೆಸ್ಕಾಂನವ್ರು ಮಾಡಬೇಕಾಗಿತ್ತು. ಈ 2 ಏಜೆನ್ಸಿಗಳು ತಮ್ಮ ಕರ್ತವ್ಯವನ್ನು ಲೋಪಾಗಿದೆ. ಇದರ ಬಗ್ಗೆ ಆಲ್ರೆಡಿ ನಾವು 2 ಮನವಿಯನ್ನು ಕೊಟ್ಟಾಗಿದೆ. ಆದರೂ ಸಹ ಅದರ ಬಗ್ಗೆ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ, ಸರ್ ಇದು ಸಮಸ್ಯೆ ಇದೆ, ನಗರದಲ್ಲಿ ಸಮಸ್ಯೆ ಇದೆ, ಹಲವಾರು ಕಡೆಗಳಲ್ಲಿ ಸಮಸ್ಯೆ ಇದೆ, ಮನೆಗೆ ಅವೈಜ್ಞಾನಿಕವಾಗಿ ವಿದ್ಯುತ್ ಸಂಪರ್ಕಗಳನ್ನು ಕೊಡಲಾಗಿದೆ, ಅಲ್ಲಲ್ಲಿ ಗುಂಡಿಗಳನ್ನು ತೋಡಲಾಗಿದೆ, ಗುಂಡಿ ತೋಡಿದ ನಾನು ಹಾಗೆ ಬಿಚ್ಚಿದ್ದಾರೆ ಸರ್, ಅನ್ಯಾಯ ಇದೆ ಅಂತಕ್ಕಂಥ ಅದೆಲ್ಲ ಗಮನಕ್ಕೆ ತರಬೇಕಾಗಿದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ. ಜಿಲ್ಲಾಧಿಕಾರಿಗಳು ಇದು ಮನವಿಯನ್ನು ಕೊಡ್ತಾ ಇದ್ದೇವೆ. ಸರಿಸುಮಾರು 280 ಕೋಟಿ ಮೊತ್ತದಲ್ಲಿ ಶಿವಮೊಗ್ಗ ನಗರದಲ್ಲಿ UG ಕೇಬಲ್ ವರ್ಕನ್ನು ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡ್ರು. ಸ್ಮಾರ್ಟ್ ಸಿಟಿಯಿಂದ 200 ಕೋಟಿ, ಹಾಗೆಯೇ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಮೆಸ್ಕಾಂ ಇಲಾಖೆಯಿಂದ 80 ಕೋಟಿ ಹಣವನ್ನು ಇದಕ್ಕೆ ತೆಗೆದುಕೊಂಡಿದ್ದಾರೆ. 5-6 ವರ್ಷಗಳಾಯಿತು. 5-6 ವರ್ಷಗಳ ಹಿಂದೆ ಈ ಕೇಬಲನ್ನು ಅಗದು ಬಿಟ್ಟು ಅದನ್ನು ಯಾವುದೇ ಒಂದು ಮಾನದಂಡಕ್ಕೆ ಒಳಪಡಿಸದೆ, ಅಲ್ಲಿ ಇದೆ ಅವರ ಕಾಂಟ್ರಾಕ್ಚುಯಲ್ ಕಂಡೀಷನ್ಸ್ಗಳಲ್ಲಿ ಇದೆ, ಇದು ಸುಮಾರು 3 ಮೀಟ್ರ್ ಕೆಳಗಡೆ ಹೋಗಿ ಆ ವೈರನ್ನು ಆವತ್ತು ಲೇ ಮಾಡಬೇಕಿತ್ತು. ಆ ಕೆಲಸದಲ್ಲೂ ಕೂಡ ಯಾವುದೇ ರೀತಿಯ ತೃಪ್ತಿಯೂ ಕೂಡ ನಮಗಿಲ್ಲ. ಇದೆಲ್ಲ ದೂರನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಆದರೂ ಅದನ್ನು ಸೀರಿಯಸ್ ಆಗಿ ಅವ್ರು ತೊಗೊಳ್ಳಿಲ್ಲ. ಇವತ್ತು ಕೆಲಸವನ್ನು ಮುಗಿದಿದೆ ಅಂಥೇಳಿ ಒಂದು ಡಿಕ್ಲರೇಷನ್ ಕೊಡ್ತಾರೆ. ಏನು ಕೆಲಸ ಮುಗಿದಿದೆ ಅಂದರೆ, ಕೆಲಸ ಮುಗಿದಿದೆ ಅನ್ಬೇಕಾದ್ರೆ ಹಳೆ ಕಂಬಗಳಷ್ಟೂ ಕೂಡ ಇವತ್ತು ರೀಪ್ಲೇಸ್ ಆಗಿ ಆ ಜಾಗದಲ್ಲಿ ಹೊಸ ಕಂಬಗಳ ವಿದ್ಯುತ್ ಬರಬೇಕಾಗಿತ್ತು ನಮಗೆ, ಆದರೆ ಆ ಕೆಲಸ ಆಗಿಲ್ಲ. ನೀವು ಯಾವುದೇ ಒಂದು ಇಲ್ಲಿರ್ತಕ್ಕಂಥ ಈ ಡಿವೈಡ್ರ್ ಏನಿದೆ, ಈ ಡಿವೈಡ್ರನ್ನ ನೋಡ್ತಾ ಹೋಗಿ, ಅಥವಾ ಗಾಂಧಿನಗರದ ಮುಖ್ಯ ರಸ್ತೆ ಏನಿದೆ ಅಲ್ಲಿ ನೋಡ್ತಾ ಹೋಗಿ, ಅಲ್ಲೆಲ್ಲೂ ಕೂಡ ಕಂಬಗಳನ್ನು ಹಾಕಿದ್ದಾರೆ ಬಿಟ್ಟರೆ ಇವತ್ತಿಗೂ ಕೂಡ ನಾವು ಆ LED ಲೈಟ್ಸ್ಗಳನ್ನು ನೋಡಲೇ ಇಲ್ಲ. ಅವ್ರು ಕಾರಣ ಹೇಳ್ತಾರೆ, ನಗರ ಪಾಲಿಕೆಯವರು ಆ ಕೆಲಸ ಮಾಡಬೇಕು, ಅಲ್ಲಿ ತನಕ ನಾವು ಏನು ಮಾಡೋಕ್ಕಾಗಲ್ಲ ಅಂಥೇಳಿ. ಇದೇನು ನಮ್ಮ ಊರಲ್ಲಿ ನಗರ ಪಾಲಿಕೆ ಒಂದು, ಜಿಲ್ಲಾಧಿಕಾರಿಗಳ ಕಚೇರಿ ಒಂದು, AC ಕಚೇರಿ ಒಂದು, ಮೆಸ್ಕಾಂ ಒಂದು, ಯಾರು ಕಂಟ್ರೋಲಿಗೆ ಬರ್ತಾರೆ? ಕೋಆರ್ಡಿನೇಷನ್ ಅಂದರೆ ಏನು? ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹಲವಾರು ಇಲಾಖೆಗಳು ಸೇರಿಕೊಂಡು 10 ಮೀಟಿಂಗ್ಗಳಾಗಿರುತ್ತೆ. ಆ ಮೀಟಿಂಗಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿರ್ತಾರೆ. ಅದರ ಪರಿಣಾಮ ಯೋಜನೆ ಜಾರಿಗೆ ಬರ್ತಾರೆ.